ಬರೀ 40,000 ರೂಪಾಯಿಗೆ ಈ ಗಾಡಿ ಆಗತ್ತೆ. ಬರೀ 50,000 ರೂಪಾಯಿಗೆ ಝೆನ್. ಬರೀ 60,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀವಿ. 1.5 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀವಿ. ಇದು ಕೂಡ 1.5 ಲಕ್ಷಕ್ಕೆ. ಈ ಗಾಡಿ ಕೂಡ 1.5 ಲಕ್ಷಕ್ಕೆ ಆಗತ್ತೆ. ಇದು ಕೂಡ ನೋಡಿ ವೀಕ್ಷಕರೇ 1.5 ಲಕ್ಷಕ್ಕೆ ಆಗತ್ತೆ. 1.5 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀವಿ. 10 ಮಾಡಲ್ ಸರ್. 1,50,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಹೋಂಡಾ ಸಿಟಿ ಆಗುತ್ತೆ ವೀಕ್ಷಕರೇ. ಬರೀ 1.5 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀವಿ ಸರ್. ಟಾಟಾ ಆರ್ಯಾ 2,25,000 ಫೈನಲ್ ಫಿಕ್ಸ್ ರೇಟ್ ಕೊಡ್ತೀವಿ. 2.30ಕ್ಕೆ ಈ ಶಿಫ್ಟ್ ಆಗತ್ತೆ. ಬರೀ 2,70,000 ರೂಪಾಯಿ ಕೊಡ್ತಾ ಇದ್ದೀರಾ. ಹೌದು ಸರ್. ಬರೀ 2,70,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀವಿ. ನೋಡಿ ಬೆಂಗಳೂರಲ್ಲಿ ಇರುವಂತವ್ರಿಗೆ, ಬೆಂಗಳೂರು ಅಡ್ರೆಸ್ ಇರುವಂತವ್ರಿಗೆ ನೋಡಿ ಈ ಗಾಡಿ ತಗೊಂಡ್ರು ಅಷ್ಟೇ, ನೋಡಿ ಈ ಗಾಡಿ ತಗೊಂಡ್ರು ಅಷ್ಟೇ. ಈ 2 ಗಾಡಿಯಲ್ಲಿ ನೀವು ಯಾವ ಗಾಡಿನಾರು ತಗೊಳ್ಳಿ 1 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, i10 ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ ಸರ್. 2012 ಮಾಡಲು ಸೆಕೆಂಡ್ ಓನರ್, ಟಾಪ್ ಎಂಡ್ ವೇರಿಯಂಟ್. ಗಾಡಿ ಕ್ಲಾಸ್ ಆಗಿದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನಿಲ್ಲ ಸರ್. ನೀವು ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿಲೇ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ನೋಡಿ ಒಳ್ಳೆ ಸಿಸ್ಟಮ್ ಹಾಕ್ಸಿದ್ದಾರೆ. ಹಾಗೆ ಲೆದರ್ ಅಪಾಸ್ಟ್ರಿಗಳು ಇದೆ, ಅದು ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ i20. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ವ್ಯೂವರ್ಸ್ಗೆ 2,25,000 ಫೈನಲ್ ಫಿಕ್ಸ್ ರೇಟ್ ಕೊಡ್ತೀವಿ. 2,25,000 ರೂಪಾಯಿಗೆ ನಮ್ಮ ವೀಕ್ಷಕರಿಗೆ ಮಾತ್ರ ಫಿಕ್ಸ್ಡ್ ಪ್ರೈಸ್ 2,25,000 ರೂಪಾಯಿ. ನೀವು ಇದನ್ನ ವಿಡಿಯೋನ ನೋಡ್ಕೊಂಡ್ ಬಂದು ಇವ್ರಿಗೆ ತೋರಿಸಿದ್ರೆ 100% ಇದನ್ನ 2,25,000 ರೂಪಾಯಿಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಜನತೆಗೆ ಕರ್ನಾಟಕ ಕಾರ್ಸ್ ವತಿಯಿಂದ ಮತ್ತೊಮ್ಮೆ ಹೋಂಡಾ ಸಿಟಿ ಬಂದಿದೆ. 2007 ಮಾಡಲು ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು, ಫ್ರೆಶ್ ಡಾಕ್ಯುಮೆಂಟ್ಸ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು. ಹಾಗೆ ಟೈರ್ ಕಂಡೀಷನ್ ಬಂದ್ರೆ 60 to 70% ಟೈರ್ ಕಂಡೀಷನ್ ಇದೆ. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ನೋಡಿ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ, ಬ್ರಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬರೀ ಕರ್ನಾಟಕ ವೆಹಿಕಲ್ಸ್ ಗೆ 170 ಹೇಳ್ತಾ ಇದೀನಿ. 1.5 ಗಾಡಿ ಬಿಟ್ಟು ಕೊಡ್ತೀವಿ ಸರ್. ಬರೀ 1,50,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಹೋಂಡಾ ಸಿಟಿ ಆಗುತ್ತೆ ವೀಕ್ಷಕರೇ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಮತ್ತೊಮ್ಮೆ 2010 ಮಾಡಲು ಶಿಫ್ಟ್ ಬಂದಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಗಾಡಿನಲ್ಲಿ ಇದೆ. ಗಾಡಿ 2010 ಮಾಡಲು ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಸರ್. 2010 ಮಾಡಲ್ ಶಿಫ್ಟ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 50 to 60% ಏರ್ ಕಂಡೀಷನ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಸಿಸ್ಟಮ್ ಕೂಡ ಬರುತ್ತೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಕರ್ನಾಟಕನಲ್ಲಿ ಯಾರು ಕೊಡ್ತಾ ಇಲ್ಲ. ಕರ್ನಾಟಕ ಕಾರ್ಸ್ ವತಿಯಿಂದ ನಾವು ಕೊಡ್ತೀವಿ. 2.5 ಹೇಳ್ತಾ ಇದೀವಿ. 2.30 ಗಾಡಿ ಬಿಟ್ಟು ಕೊಡ್ತೀವಿ. 2.5 ಹೇಳ್ತಾ ಇದಾರೆ. 2.30ಕ್ಕೆ ಈ ಶಿಫ್ಟ್ ಆಗತ್ತೆ. ಗಾಡಿ 2.30 ಫೈನಲ್ ಪ್ರೈಸ್. ಇಡೀ ಕರ್ನಾಟಕದಲ್ಲೇ ಯಾರು ಕೊಡ್ತಾ ಇಲ್ಲ. ಅಂತವರಲ್ಲಿ ಕರ್ನಾಟಕ ಕಾರ್ಸ್ ಯೂನಿಟ್ 2 ಅಲ್ಲಿ 2,30,000 ರೂಪಾಯಿ ಕೊಡ್ತಾ ಇದಾರೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಮತ್ತೊಮ್ಮೆ ಕರ್ನಾಟಕ ಕಾರ್ಸ್ ನಲ್ಲಿ 2013 ಮಾಡಲು ಲೇಟೆಸ್ಟ್ ಶೇಪ್ ನಲ್ಲಿ ಇರೋದಂತಹ i20 ಬಂದಿದೆ. i20 ಬಂದಿದ್ದು 13 ಮಾಡಲು ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದಂತಹ ಗಾಡಿ, ಟಾಪ್ ಎಂಡ್ ಗಾಡಿ. ನೋಡಿ ವೀಕ್ಷಕರೇ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಟೈರ್ ಕಂಡೀಷನ್ ನೋಡಿದ್ರೆ 70 to 80% ಇರುವಂತದ್ದು. ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಹಾಗೆ ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಕರ್ನಾಟಕದಲ್ಲಿ 3 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಸರಿ 2.70 ಕೊಟ್ಟು ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಈ ಮಾಡೆಲ್ ಗಾಡಿಗೆ 3 ಲಕ್ಷ ಹೇಳ್ತಾ ಇದ್ದಾರೆ. ಕರ್ನಾಟಕ ಕಾರ್ಸ್ ಅಲ್ಲಿ ಬರೀ 2,70,000 ರೂಪಾಯಿ ಕೊಡ್ತಾ ಇದ್ದೀರಾ. ಹೌದು ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದಂತಹ ವೆಹಿಕಲ್. ಬೆಂಗಳೂರಿನಲ್ಲಿ ಇರೋರಿಗೆ
1,00,000 ಇಲ್ಲಾಂದ್ರೆ 1.5 ಲೋನ್ ಮಾಡ್ಕೊಡ್ತೀನಿ. ಆಧಾರ್ ಕಾರ್ಡ್ ಅಲ್ಲಿ ಬೆಂಗಳೂರು ಅಡ್ರೆಸ್ ಇರೋರಿಗೆ ಮಾತ್ರ. ಬೆಂಗಳೂರು ಅಡ್ರೆಸ್ ಯಾರ್ದು ಬೆಂಗಳೂರು ಅಡ್ರೆಸ್ ಇದೆ ಅವರಿಗೆ 1 ರಿಂದ 1.5 ಲಕ್ಷ ಲೋನೇ ಆಗತ್ತೆ. ಕರ್ನಾಟಕದಲ್ಲೆಲ್ಲ ಲೋನ್ ಆಗಲ್ಲ ವೀಕ್ಷಕರೇ, ಬರೀ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಲೋನ್ ಆಗುತ್ತೆ ಈ ವೆಹಿಕಲ್ದು. ಯಾಕೆ ಅಂತ ಹೇಳಿದ್ರೆ ಇವ್ರು ಇಲ್ಲಿ ಇಟ್ಟಿರೋ ಗಾಡಿಗಳು ಎಲ್ಲಾ ಗಾಡಿಗಳನ್ನು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುವಂತ ವೆಹಿಕಲ್ಗಳು. ಹಾಗಾಗಿ ಲೋನ್ ಆಗಲ್ಲ ಇವ್ರ ಹತ್ರ, ಆದ್ರೆ ಲೋನ್ ಆಗುತ್ತೆ ಕೆಲವೊಂದು ಗಾಡಿಗೆ. ಅದು ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಲೋನ್ ಆಗುತ್ತೆ. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 2012 ಮಾಡಲ್ ಸೆಕೆಂಡ್ ಓನರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದಂತ ವೆಹಿಕಲ್ ಬರೀ 2,70,000 ಗಾಡಿ ಬಿಟ್ಕೊಡ್ತೀವಿ. ನೋಡಿ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಟೊಯೋಟಾ ಇಟಿಯೋಸ್ 2,70,000 ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು 50 to 60% ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ನೋಡ್ತಾ ಇದ್ರೆ ಇಂಟೀರಿಯರ್ ನ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ನೋಡಿ ಬೆಂಗಳೂರಲ್ಲಿ ಇರುವಂತವ್ರಿಗೆ, ಬೆಂಗಳೂರು ಅಡ್ರೆಸ್ ಇರುವಂತವ್ರಿಗೆ ನೋಡಿ ಈ ಗಾಡಿ ತಗೊಂಡ್ರು ಅಷ್ಟೇ, ನೋಡಿ ಈ ಗಾಡಿ ತಗೊಂಡ್ರು ಅಷ್ಟೇ. ಈ 2 ಗಾಡಿಯಲ್ಲಿ ನೀವು ಯಾವ ಗಾಡಿನಾದ್ರು ತಗೊಳ್ಳಿ 1 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಈ ಗಾಡಿ ಶಿಫ್ಟ್ ತಗೊಂಡ್ರೆ 1 ಲಕ್ಷ ಲೋನ್ ಆಗುತ್ತೆ. i20 ತಗೊಂಡ್ರೆ 1 ಲಕ್ಷ ಲೋನ್ ಆಗುತ್ತೆ. ಅದು ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ, ಆಲ್ ಓವರ್ ಕರ್ನಾಟಕ ಲೋನ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಗಾಡಿಗಳನ್ನು ತುಂಬಾ ರೀಸನಬಲ್ ಅಲ್ಲಿ ಕೊಡ್ತಾ ಇದಾರೆ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುವಂತ ವೆಹಿಕಲ್ ಎಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಕಾರ್ಸ್ ಯೂನಿಟ್ 2. ಬ್ರೋ ನಿಮ್ಮ ಹತ್ರ 1.5 ಲಕ್ಷದ ಒಳಗಡೆ ಇರುವಂತ ವೆಹಿಕಲ್ ಗಳು ಎಷ್ಟಿದೆ ಬ್ರೋ? ಸರ್ ಒಂದು 7 ವೆಹಿಕಲ್ ಇದೆ ಸರ್. 7 ವೆಹಿಕಲ್ 1.5 ಲಕ್ಷಕ್ಕೆ ಹೇಳ್ಕೊಂಡೋಗಿ ಬ್ರೋ. ಸರ್ ಕರ್ನಾಟಕ ಕಾರ್ಸ್ ನಲ್ಲಿ ಕರ್ನಾಟಕ ವತಿಯಿಂದ ಬರೀ 2011 ಮಾಡಲು ಬರೀ 1.5 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ ಸರ್. ಟಾಟಾ ಆರ್ಯ, ಟಾಟಾ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಕ್ ವಿಲ್ 5 ಮ್ಯಾಕ್ ವಿಲ್ ಇದೆ ಅಂತ ವೆಹಿಕಲ್ ಬರೀ 1.5 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ ಫೈನಲ್. ಬರೀ 1.5 ಲಕ್ಷಕ್ಕೆ ಟಾಟಾ ಆರ್ಯ ಆಗುತ್ತೆ ಡೀಸೆಲ್ ವೇರಿಯಂಟ್ ಅದು ಬ್ರೋ. ನೆಕ್ಸ್ಟ್ ದೊಡ್ಡ ಗಾಡಿ ಬೇಡ, 7 ಸೀಟರ್, ಚಿಕ್ಕ ಗಾಡಿ 5 ಸೀಟರ್ ಗಾಡಿ 1.5 ಲಕ್ಷಕ್ಕೆ. ಇದು ಡೀಸೆಲ್ ವೇರಿಯಂಟ್ 1.5 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ. 2010 ಮಾಡಲ್ ಸರ್ ಇದು. 2010 ಮಾಡಲ್ ಫೋರ್ಡ್, ಬರೀ ಇದು 1.5 ಲಕ್ಷಕ್ಕೆ ಆಗುತ್ತೆ. ಹೌದು ಸರ್. ಗಾಡಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಅದ್ರಲ್ಲಿ. ಟಾಪ್ ಎಂಡ್ ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಅದು ಬೇಡವಾ, ಪೆಟ್ರೋಲ್ ಬೇಕಾ ಗಾಡಿ ನಿಮ್ಗೆ? ರಿಡ್ಸ್ ಇದೆ 2010 ಮಾಡಲ್. ಇದೂನು 2010 ಮಾಡಲ್ ಗಾಡಿ ಫೈನಲ್ ಬಿಟ್ಕೊಡ್ತೀನಿ. 10 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಆಗಿರುವಂತ ಗಾಡಿ, ವೆಲ್ ಮೇಂಟೈನ್ ಆಗಿರುವಂತ ಗಾಡಿ. ಇದು ಕೂಡ 1.5 ಲಕ್ಷ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದು ಬೇಡ, ಸ್ಯಾಂಟ್ರೋ ಬೇಕಾ? ರಿಡ್ಸ್ ಬೇಡ ಅಂದ್ರೆ ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಅಷ್ಟೇ 2007 ಮಾಡಲ್. ಇದು ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ, ಸೆಕೆಂಡ್ ಓನರ್ ಆಗಂತ ವೆಹಿಕಲ್ ಇದು. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಾಪ್ ಎಂಡ್ ಎಕ್ಸೋ ಗಾಡಿ ಬಂದು ಬರೀ ನಿಮ್ಗೆ 1.5 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀವಿ. ಇದು ಕೂಡ ನೋಡಿ ವೀಕ್ಷಕರೇ 1.5 ಲಕ್ಷಕ್ಕೆ ಆಗುತ್ತೆ. ಇವಾಗ ತೋರಿಸ್ತಾ ಇರೋ ಎಲ್ಲಾ ಗಾಡಿಗಳನ್ನು, ಇದಾಗಿರ್ಬೋದು ಅದಾಗಿರ್ಬೋದು, ಯಾವ ಗಾಡಿ ನೋಡಿ 4 ಗಾಡಿನೂ 1.5 ಲಕ್ಷ. ಈ 4 ಗಾಡಿನೇ ಅಲ್ಲ, ಇನ್ನ ವೆಹಿಕಲ್ ಇದೆ ಬ್ರೋ. ಹಾಗೆ ಇದು ಸರ್ ಸ್ಯಾಂಟ್ರೋ 2003 ಮಾಡಲ್ ಗಾಡಿ ಚೆನ್ನಾಗಿದೆ. ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 60,000 ಗಾಡಿ ಬಿಟ್ಕೊಡ್ತೀವಿ. ಬರೀ 60,000 ರೂಪಾಯಿಗೆ ಸ್ಯಾಂಟ್ರೋ ಆಗುತ್ತೆ ನೋಡಿ. ಎಲ್ಲ 1.5 ಲಕ್ಷ ಇದೆ, ಇದು 60,000 ರೂಪಾಯಿ. ಅದರಲ್ಲಿರೋ ಅರ್ಧ ರೇಟು ಇಲ್ಲ. 60,000 ರೂಪಾಯಿಗೆ ಸ್ಯಾಂಟ್ರೋ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಸ್ಯಾಂಟ್ರೋ ಬ್ರೋ. ನೆಕ್ಸ್ಟ್ ಗಾಡಿಗಳು ತಗೊಂಡು ಬೇಜಾರಾಗ್ಬಿಟ್ಟಿದ್ದೀರಾ? ದೊಡ್ಡ ಗಾಡಿ ಬೇಡಕ್ಕ ನಿಮ್ಗೆ? ಬನ್ನಿ ಸರ್, ದೊಡ್ಡ ಗಾಡಿನು ಹೋಂಡಾ ಸಿಟಿ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಅಂತ ವೆಹಿಕಲ್. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೀಟ್ ಕವರ್ ಎಲ್ಲ ವೆಲ್ ಮೇಂಟೆನೆನ್ಸ್ ಆಗಿರುವಂತ ವೆಹಿಕಲ್ ಬರೀ 1.5 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ. ನೀವು ಮುಂದ್ಗಡೆ ಬನ್ನಿ, ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಗಾಡಿ ಕೊಡ್ತೀನಿ ನೋಡಿ. ಇದು ಕೂಡ 1.5 ಲಕ್ಷಕ್ಕೆ ಗಾಡಿ ಆಗುತ್ತೆ. ಅದ್ರಲ್ಲೂ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ನೀವು ಆನ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ. ಹೋಂಡಾ ಸಿಟಿ ಬ್ರೋ. ನೆಕ್ಸ್ಟ್ ಬನ್ನಿ ಸರ್. ಹಂಗೆ ಬೇಕಾ? ಆ ಗಾಡಿಗಳು ಬೇಡ, ನೀವು ಬೇಜಾರಾಗ್ತಿದ್ದೀರಾ ದೊಡ್ಡ ದೊಡ್ಡ ಗಾಡಿಗಳಿಂದ. ಇದೆಲ್ಲ ನೋಡಿದ್ರ ಬೇಡವಾ? ಶಿಫ್ಟ್ ಬೇಕಾ ನಿಮ್ಗೆ? ಶಿಫ್ಟ್ ಮ್ಯಾಕ್ ವೀಲ್ ಎಲ್ಲ ಇದೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್ ಎಲ್ಲ ಹೊಸದಿದೆ. ಟಚ್ ಪಾಲಿಶ್ ಎಲ್ಲ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ. ಸೀಟ್ ಕವರ್ ಎಲ್ಲ ಹೊಸದಿದೆ. ಬರೀ 1.5 ಲಕ್ಷಕ್ಕೆ ಗಾಡಿ. ಈ ಗಾಡಿನೂ ಕೊಡ್ತೀನಿ. ಈ ಗಾಡಿ ಕೂಡ 1.5 ಲಕ್ಷಕ್ಕೆ ಆಗುತ್ತೆ. ಹೌದು ಸರ್. ಇವತ್ತು 1.5 ಲಕ್ಷದ ಮೇಳ ಮಾಡ್ತಾ ಇದ್ದೀರಾ ಹೌದು ಸರ್. ಕರ್ನಾಟಕ ಕಾರ್ಸ್ ಯೂನಿಟ್ 2 ಅಲ್ಲಿ. ಯಾವ ಗಾಡಿ ತಗೊಂಡ್ರು 1.5 ಲಕ್ಷದ ಒಳಗಡೆ ಇರುವಂತ ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಜಾಸ್ತಿ. ಹೌದು ಸರ್. ಮತ್ತೆ ಈ ಗಾಡಿಗಳು ಬೇಡ, ನಿಮಗೆ ಸೀದಾ ದೊಡ್ಡ ಗಾಡಿ ಬೇಕಾ? ಬರೀ ಗಾಡಿ ಬಂದು ಹೋಂಡಾ ಸಿಟಿ ZX ಗಾಡಿ 2007 ಮಾಡಲು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ಬರೀ 1.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ನೋಡಿ. ಈ ಗಾಡಿ ಕೂಡ ಬರೀ 1.5 ಲಕ್ಷಕ್ಕೆ ಆಗುತ್ತೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ಹೋಂಡಾ ಸಿಟಿ ಬರೀ 1.5 ಲಕ್ಷ ರೂಪಾಯಿಗೆ ಆಗುತ್ತೆ ಬ್ರೋ. ನೆಕ್ಸ್ಟ್ ವೆಹಿಕಲ್ ಯಾವ್ದು ಬ್ರೋ? 2 ಗಾಡಿ ಇದೆಯಲ್ಲ ಬ್ರೋ, ಇದ್ರದ್ದು ಪ್ರೈಸ್ ಎಲ್ಲ ಹೇಳಿ. ಸರ್ ಅದೆಲ್ಲ
ಬರೀ 50,000 ರೂಪಾಯಿಗೆ ಝೆನ್. ಯಾವ ಮಾಡಲ್ ಬ್ರಾ? 2000 ಮಾಡಲು, ಸಿಸ್ಟಮ್ ಇದೆ, ಆಂಪ್ ಇದೆ, ಎಲ್ಲ ಇದೆ ಸರ್. 2000 ಮಾಡಲು ಬರೀ 50,000 ರೂಪಾಯಿಗೆ ಝೆನ್. ಬೇಡ 8 ಕಲಿಯೋರಿಗೆ ಬೇಕಾ ಬರೀ 40,000 ರೂಪಾಯಿಗೆ ಗಾಡಿ ಫ್ರೀ ಮಾಡಲ್ ಗಾಡಿ. ನೋಡಿ ಬರೀ 40,000 ರೂಪಾಯಿಗೆ ಈ ಗಾಡಿ ಆಗತ್ತೆ. 800 ಕಲಿಯೋರ್ಗೆ ಒಂದು ಒಳ್ಳೆ ಗಾಡಿ. ನಿಮ್ಗೆ ದುಡ್ಡು ಹಾಕಿರೋದು ಗೊತ್ತೇ ಆಗಲ್ಲ. ಬರೀ ಒಂದು 40,000 ರೂಪಾಯಿಗೆ ಈ ಗಾಡಿ ಆಗತ್ತೆ, 50,000 ರೂಪಾಯಿಗೆ ಈ ಗಾಡಿ ಆಗತ್ತೆ. ಇವೆರಡು ಗಾಡಿಯಲ್ಲಿ ಯಾವ ಗಾಡಿ ಯಾರು ತಗೊಂಡೋಗಿ, ನೀವು ಡ್ರೈವಿಂಗ್ ಬರಲ್ವಾ, ನೀವು ಕಲ್ತು ಒಳ್ಳೆ ಎಕ್ಸ್ಪರ್ಟ್ ಆದ್ಮೇಲೆ ಆಮೇಲೆ ನೋಡಿ ಈ ತರ ದೊಡ್ಡ ಗಾಡಿಗಳನ್ನ ಯಾವ್ದಾದ್ರು ತಗೋಬಹುದು, ಒಳ್ಳೆ ಗಾಡಿಗಳನ್ನ ತಗೋಬಹುದು. ಈ ಗಾಡಿನ ನೀವು ಲರ್ನಿಂಗ್ ಪ್ರೊಸೆಸ್ಗೆ ತಗೊಂತೀರಾ ಅಂತ ಹೇಳಿದ್ರೆ 100% ನಿಮಗೆ ವರ್ತ್ಫುಲ್ಲು. ಅದು 40,000, ಇದು 50,000. ನೋಡಿ ಈ ತರ ಎಲ್ಲ ತುಂಬಾ ರೀಸನಬಲ್ ಕಾರ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ ಕರ್ನಾಟಕ ಕಾರ್ ಝೋನ್ ಯೂನಿಟ್ 2ಗೆ ಬನ್ನಿ. ನಿಮಗೆ ಯಾವ ಗಾಡಿಗಳು ಬೇಕು ಆ ಗಾಡಿಗಳು ಸಿಗುತ್ತೆ. 40,000ದಿಂದ ನಿಮಗೆ 50,000, 60,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷವರೆಗೂ ಗಾಡಿ ಇದೆ. ಎಲ್ಲ ಗಾಡಿಗಳು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಗಾಡಿಗಳೇ ಸಿಗುತ್ತೆ. ತುಂಬಾ ರೀಸನಬಲ್ ಅಲ್ಲಿ ಸಿಗುತ್ತೆ. ನೋಡಿ ಈ ಗಾಡಿ ಕೂಡ 1.5 ಲಕ್ಷ, ಈ ಗಾಡಿ ಕೂಡ 1.5 ಲಕ್ಷ. ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ಗಳು ತುಂಬಾ ಸಿಗುತ್ತೆ. ನೀವು ಕರ್ನಾಟಕ ಕಾರ್ ಝೋನ್ ಯೂನಿಟ್ 2ಗೆ ಬನ್ನಿ. 100% ನಿಮಗೆ ಒಂದಲ್ಲ ಒಂದು ಗಾಡಿ ಇಷ್ಟ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2007 ಮಾಡಲು, ಸೆಕೆಂಡ್ ಓನರ್ ಇರೋಂತ ವೆಹಿಕಲ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಟಾಪ್ ಅಂಡ್ ಎಕ್ಸೋ ಮಾಡಲ್ ಇದು, ಸ್ಯಾಂಟ್ರೋ ಎಕ್ಸೋ ಪೆಟ್ರೋಲ್ ವೇರಿಯಂಟ್. ಬರೀ 2007 1.5 ಲಕ್ಷ ಗಾಡಿ ಬಿಟ್ಟು ಕೊಡ್ತೀವಿ. 1.5 ಲಕ್ಷ ರೂಪಾಯಿಗೆ ಈ ಗಾಡಿ ಆಗುತ್ತೆ ವೀಕ್ಷಕರೇ. ಅದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ನೋಡಿ ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಇದೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಅದು ಕೂಡ ವೆಲ್ ಮೇಂಟೈನ್ ಆಗಿರೋ ಅಂತ ವೆಹಿಕಲ್. ತುಂಬಾ ಚೆನ್ನಾಗಿರುವಂತದ್ದು. ಜಸ್ಟ್ 1.5 ಲಕ್ಷ ರೂಪಾಯಿ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 1,50,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ಇಲ್ಲಿ ಒಂದೇ ಇಲ್ಲ, 1,50,000 ರೂಪಾಯಿಗೆ ಒಂದು 6-7 ಗಾಡಿಗಳಿದೆ. ಕರ್ನಾಟಕ ಕಾರ್ ಝೋನ್ ಯೂನಿಟ್ 2ಗೆ ಬನ್ನಿ. 1.5 ಲಕ್ಷ ರೂಪಾಯಿಗೆ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದು 5-6 ಗಾಡಿ ಮೇಲೆ ಇದೆ.